ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂಬಿಕಾ, ನೀನು ಹೋಗಿ ವರ್ಷ ಆಯಿತು. ಇಷ್ಟು ದಿನದಲ್ಲಿ ಮೊದಲನೇ ಸಲ ನೀನೆಲ್ಲೋ ಇಲ್ಲೇ ಇದೆಯಾ ಅನ್ನೋ ಫೀಲ್ ಆಗ್ತಾ ಇದೆ. ಅದು ದುರ್ಗನಿ. ಅದ್ಯಾಕೋ ದುರ್ಗನ್ ನೋಡಿದಾಗೆಲ್ಲ ನಿನ್ನ ನೆನಪು ತುಂಬ ಬರುತ್ತೆ. ಒಂದಂತೂ ನಿಜ, ದುರ್ಗ ಒಳಗೆ ನೀನು ನೆರಳಿದೆ ಅಂತ ನನಗನ್ನಿಸ್ತಾ ಇದೆ. ನೀನು ಹೋದ್ಮೇಲೆ ಶರತ್ ಎಷ್ಟು ಒಂಟಿ ಆದ ಅಂತ ನಾನು ಹತ್ತಿರದಿಂದ ನೋಡಿದ್ದೀನಿ. ಎಲ್ರಿಗೂ ನಗು ಕಾಣುತ್ತೆ, ಆದರೆ ಅದ್ರ ಹಿಂದಿನ ನೋವನ್ನ ನಾನು ನೋಡಿದ್ದೀನಿ. ಅವನ ಮೌನ ಕೆಲವರಿಗೆ ವಿಚಿತ್ರ ಅನ್ನಿಸ್ಬೋದು, ಆದರೆ ಅದ್ರ ಹಿಂದೆ ಆಡೋಕ್ಕಾಗ್ದಲ್ಲಿರೋ ಎಷ್ಟು ಮಾತಿದೆ ಅಂತ ನನಗೆ ಗೊತ್ತಿದೆ. ನೀನು ಹೋದ್ಮೇಲೆ ಮೊದಲನೇ ಸಲ ಶರತ್ತು ಇಷ್ಟೊಂದು ಮಾತಾಡೋದನ್ನು ಕೇಳ್ತಾ ಇದ್ದೀನಿ. ದುರ್ಗನ್ ಜೊತೆ ಅವ್ನು ಮಾತಾಡ್ಬೇಕಾರೆ ಹಳೆ ಶರತ್ ಸಿಗ್ದಷ್ಟು ಖುಷಿ ಆಗ್ತದೆ. ನೀನು ಹೋದ್ಮೇಲೆ ನಗುನೇ ಮರ್ತಿದ್ದ ಹಿತ ಈಗ ನಗದನ್ನ ಕಲ್ತಿದ್ದಾಳೆ. ನಿಜವಾಗ್ಲೂ ಹೇಳ್ತೀನಿ ಅಂಬಿಕಾ, ನಿನಗೊಬ್ಳು ತಂಗಿ ಇದ್ದಿದ್ರೆ ಇದೇ ಥರ ಇರ್ತಿದ್ಲು ಅಂತ ಅನ್ಸುತ್ತೆ. ತಂಗಾಳಿ ಥರ ಬಂದು ತಂಗಾಳಿ ಥರನೇ ಹೊರಟೋದ್ಲು. ಆದರೆ ಅವಳು ಮಾಡಬೇಕಾಗಿರೋ ಕೆಲಸ ಇನ್ನೂ ಬಾಕಿ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ಈ ಕೆಲಸಕ್ಕೆ ದುರ್ಗಾನೇ ಸರಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಾನು ಇಡ್ತಿರೋ ಹೆಜ್ಜೆ ಸರಿ ಇದೆ ಅಲ್ವಾ ಅಂಬಿಕಾ? ಅಮ್ಮ, ನಿಮ್ಮಿಂದ ಕರೆ ಬಂದಿದ್ದೀನಿ. ನಿನ್ನ ಅಂಗೈ ಮೇಲಿರೋ ಕಲೆ ಇವತ್ತು ನಿನ್ಗೆ ನೋವು ಕೊಟ್ಟಿರ್ಬೇಕು ಅಲ್ವಾ? ಹೌದು ಅಮ್ಮ, ಇಷ್ಟು ದಿನ ಇಲ್ದೇ ಇದ್ದಿದ್ದು ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ಕಲೆ ಉರಿತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದು ಯಾವ್ದ್ರ ಸೂಚನೆ ಅಮ್ಮ? ನಾನಿದನ್ನ ಈಗಾಗ್ಲೇ ನೋಡಿದ್ದೀನಲ್ಲ, ಆದ್ರೆ ಇದ್ಯಾಕೆ ಹೀಗಾಗ್ತಿದೆ? ರಕ್ಷಾ ಕವಚ ಅಲ್ಲ ಅಪ್ಪ, ನಂಗೆ ಈ ಖಡ್ಗ ಯಾಕೆ ಕೊಟ್ರು? ಊರಿಂದ ಇಲ್ಲಿವರೆಗೂ ಬಂದು ಇದನ್ನ ಕೊಟ್ಟೋಗೋಷ್ಟು ಅರ್ಜೆಂಟ್ ಆದ್ರೂ ಏನಿತ್ತು? ಏನೋಪ್ಪ, ಇದರಿಂದಾದ್ರೂ ನನಗೆ ಅಂತ ಒಂದು ಕೆಲಸ ಸಿಕ್ಕಿದ್ರೆ ಅಷ್ಟೇ ನೆಮ್ಮದಿ. ಇನ್ಮುಂದಾದ್ರೂ ಅದೃಷ್ಟ ನನ್ನ ಕೈ ಹಿಡಿತು ಅಂತ ನೋಡ್ಬೇಕು. ಇದು ಹಾಕೊಂಡ ತಕ್ಷಣ ಒಂದು ಹೊಸ ದಾರಿ ಸಿಕ್ಕಿರೋ ಭರವಸೆ ಮೂಡ್ತಿದೆ. ಕೆಲ್ಸ ಸಿಕ್ಕಿದ್ರೆ ಸಾಕು ಅನ್ಕೊಳ್ತಿದ್ದ ಸಮಯದಲ್ಲಿ ಕೆಲ್ಸನೇ ಹುಡ್ಕೊಂಡು ಬಾಗ್ಲಿಗೆ ಬಂದಿದೆ. ಸಿಕ್ಕಿರೋ ಅವಕಾಶನ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ನಾನು ನಾಳೆ ಬೆಳಿಗ್ಗೆನೆ ಅಲ್ಲಿಗೆ ಹೋಗ್ತೀನಿ. ನನ್ನ ಕೈಯಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿದ್ದೀನಿ ದುರ್ಗಾ. ಇದರಿಂದ ನಿಮಗೆ ಸಹಾಯ ಆದರೆ ಅಷ್ಟು ಸಾಕು. ಮ್ಯಾಮ್, ಹಿತ ನೋಡ್ಕೊಳ್ಳೋಕೆ ಕೇರ್ ಟೇಕರ್ ಬೇಕು ಅಂತ ನಿಮ್ಗೆ ಅನ್ಸತ್ತಾ? ಹಿತನ್ ನೋಡ್ಕೊಳ್ಳೋದಕ್ಕೆ ಕೇರ್ ಟೇಕರ್ ಇದ್ರೆ ನಿನ್ಗೂ ಕೆಲಸ ಕಡಿಮೆ ಆಗುತ್ತೆ ಮಾಯಾ. ಜೊತೆಗೆ ನಮ್ಮ ಹಿತಾಗೂ ಒಂದು ಕಂಪ್ನಿ ಇದ್ದಾಗ ಆಗತ್ತೆ. ಅಲ್ಲ ಮ್ಯಾಮ್, ಅದು ನೆಸೆಸಿಟಿ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಹಿತಾನ್ ನೋಡ್ಕೊಳ್ಳೋಕೆ ನಾನಿದ್ದೀನಿ, ಮನೆ ತುಂಬಾ ನಾವಿಷ್ಟು ಜನ ಇದ್ದೀವಿ. ಅದ್ರ ಬದಲು ಬೇರೆಯವ್ರನ್ನ ಅರೇಂಜ್ ಮಾಡಿದ್ರೆ ಅವಳು ನಮ್ ಜೊತೆ ಬೆರೆಯೋದು ಕಮ್ಮಿ ಆಗತ್ತೆ. ಅದು ಅಲ್ಲದೆ ಕೇರ್ ಟೇಕರ್ ಇಲ್ಲ ಅಂದ್ರೆ ನನ್ಗೂ ಹಿತಾನ್ ನೋಡ್ಕೊಳ್ಳೋಕೆ ಒಂದು ಅವಕಾಶ ಸಿಗತ್ತೆ ಅಲ್ವಾ? ನಿನ್ ಹಿತ ಮನ್ಸ್ ಗೆಲ್ಲೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ಯಾ ಅಂತ ನಾನು ನೋಡ್ತಾನೆ ಇದ್ದೀನಿ ಮಾಯಾ. ಅಟ್ಲೀಸ್ಟ್ ನನ್ನೆದುರಿಗಾದ್ರೂ ಪ್ರಿಟೆಂಡ್ ಮಾಡೋದನ್ನ ನಿಲ್ಸು ಪ್ಲೀಸ್. ನಿನಗೆ ಕೊಡ್ಬೇಕಾದ ಸಮಯನೂ ಕೊಟ್ಟಾಗಿದೆ.
ನೀನ್ ಹಿತ ಮನ್ಸ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕಿಂತ ಹೆಚ್ಚಾಗಿ ನೀನ್ ಅವಳನ್ನ ನಿನ್ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ದೇ ಹೆಚ್ಚು. ಸೊ ಅನಿವಾರ್ಯವಾಗಿ ಹಿತಾಗೆ ಕೇರ್ ಟೇಕರ್ ಅವಶ್ಯಕತೆ ಇದೆ. ಅಲ್ಲ ದುರ್ಗಾ, ಒಂದ್ಸಲ ಯೋಚನೆ ಮಾಡು ಅಲ್ವಾ? ಅಲ್ಲ, ನೀನ್ ಯಾಕೆ ಶರತ್ ಹತ್ರ ಒಂದ್ಸಲ ಮಾತಾಡಬಾರ್ದು? ಬಾಸ್ ನಿಮಗೆ ಪರಿಚಯ ಇದ್ದಾರಾ? ಅದು ಅದು ಅಲ್ಲ, ನೀವು ಪ್ರತಿ ಸಲ ಬಾಸ್ ಬಗ್ಗೆ ಮಾತಾಡುವಾಗ್ಲೂ ಅವ್ರೇನೋ ನಿಮಗೆ ಪರಿಚಯ ಇದ್ದಾರೆ ಅಂತ ನನ್ಗನ್ಸುತ್ತೆ. ಅಲ್ಲ, ಅವರು ಫೇಮಸ್ ಬಿಸ್ನೆಸ್ ಮ್ಯಾನ್ ಅಲ್ವಾ, ಯಾರಿಗೂ ಅವ್ರ ಬಗ್ಗೆ ಗೊತ್ತಿರಲ್ಲ. ಹಾಗೆ ನನಗೂ ಅವ್ರ ಬಗ್ಗೆ ಸ್ವಲ್ಪ ಗೊತ್ತು ಅಷ್ಟೆ. ಅಲ್ಲ ದುರ್ಗಾ, ಯಾರೋ ಏನೋ ಅಂದ್ರು ಅಂತ ನೀನ್ ಯಾಕೆ ಕೆಲಸ ಬಿಟ್ಟು ಹೋಗ್ಬೇಕು ಹೇಳು? ನೋಡಿ ದೇವಿ ಅವರೇ, ಅಂಥವ್ರನ್ನ ನೋಡ್ಕೊಂಡು ನನಗೆ ಕೆಲಸ ಮಾಡೋದಕ್ಕಾಗಲ್ಲ. ನನಗೆ ದುಡ್ಡು ಬೇಕು ನಿಜ, ಹಾಗಂತ ನನ್ನ ನೆಮ್ಮದಿನ ನಾನು ಹಾಳು ಮಾಡ್ಕೊಳಕ್ಕಾಗಲ್ಲ. ನಮ್ಮಪ್ಪ ಅಮ್ಮನ ಬಗ್ಗೆ, ನನ್ನ ಚಾರಿತ್ರ್ಯದ ಬಗ್ಗೆ ಅಷ್ಟು ಕೆಟ್ಟಾಗಿ ಮಾತಾಡಿರೋರ್ ಮುಂದೆ ನಾನು ಹೇಗೆ ಕೆಲಸ ಮಾಡ್ಕೊಂಡಿರ್ಲಿ? ಅಂತ ಜಾಗದಲ್ಲಿ ನಾನು ಖಂಡಿತವಾಗ್ಲೂ ಇರೋದಿಲ್ಲ. ದೇವಿ ಅವರೇ, ನಂಗೆ ಈ ಜಾಗಕ್ಕೆ ಕರ್ಕೊಂಡು ಹೋಗ್ತೀರಾ? ಇಲ್ಲಿ ಕೆಲ್ಸಕ್ಕೆ ಜನ ಬೇಕು ಅಂತ ಕೇಳಿದ್ದಾರೆ, ಇವತ್ತೇ ಬರ್ಬೇಕಂತೆ. ಈ ಅಡ್ರೆಸ್ಗಾ? ಹೌದು, ಇದೇ ಅಡ್ರೆಸ್ಸು. ನಿಮ್ಗೆ ಗೊತ್ತಾ ಈ ಜಾಗ? ಇದು ನನ್ನ ಮನೆ. ಮ್ಯಾಮ್, ಕೇರ್ ಟೇಕರ್ ಸೆಲೆಕ್ಷನ್ ಯಾವಾಗ ಆಗತ್ತೆ? ಐ ವಿಲ್ ಆಲ್ಸೋ ಬಿ ದೇರ್. ಯಾಕಂದ್ರೆ ಕ್ಯಾಂಡಿಡೇಟ್ನ ಕರೆಕ್ಟಾಗಿ ಚೂಸ್ ಮಾಡ್ಬೇಕಲ್ವಾ? ಅವಳು ನಮ್ಮ ಹಿತಾಪುಟನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಳಾಗಿರ್ಬೇಕು. ಸೊ ನಾನಿದ್ರೆ ಕೆಲಸ ಈಸಿ ಆಗತ್ತೆ. ಅದ್ರ ಅಗತ್ಯ ಇಲ್ಲ ಮಾಯ. ಹಿತಾಗೆ ಯಾವ ರೀತಿ ಕೇರ್ ಟೇಕರ್ ಬೇಕು, ಯಾರನ್ನ ಸೆಲೆಕ್ಟ್ ಮಾಡಿದ್ರೆ ಅವಳಿಗೆ ಒಳ್ಳೇದಾಗತ್ತೆ ಅನ್ನೋದು ನಿನಗಿಂತ ಹೆಚ್ಚಾಗಿ ನನಗೆ ಗೊತ್ತಿರುತ್ತೆ. ಸೊ ಕೇರ್ ಟೇಕರ್ನ ನಾನೇ ಸೆಲೆಕ್ಟ್ ಮಾಡ್ತೀನಿ. ಅಲ್ಲ ಮ್ಯಾಮ್, ಸೆಲೆಕ್ಷನ್ ನೀವೇ ಮಾಡಿ, ಬಟ್ ನಾನು ಅಲ್ಲಿರ್ತೀನಿ. ನಾಟ್ ನೆಸೆಸರಿ ಮಾಯಾ. ಜಾಸ್ತಿ ಜನ ಇದ್ದಷ್ಟು ಅನಗತ್ಯ ಸಲಹೆಗಳು, ಕನ್ಫ್ಯೂಷನ್ಗಳು ಜಾಸ್ತಿ. ಕೇರ್ ಟೇಕರ್ನ ನಾನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ನಿನ್ನ ಅಗತ್ಯ ಏನಿರುತ್ತೆ ಅಲ್ಲಿ? ಹಾ, ನಿನ್ಗೇನೋ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಒಂದು ದಿನ ಇರಲ್ಲ ಅಂತ ಹೇಳಿದ್ದೆ ಅಲ್ವಾ? ನೀನು ಅದ್ರ ಕಡೆ ಗಮನ ಕೊಟ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಅಂದ್ರೆ ನಮ್ಮನೆ ಹತ್ರನೇ ಇದೆ ಇದು. ಅಲ್ಲ, ನಿಮ್ಮ ಮನೆ ಫ್ಯಾಕ್ಟ್ರಿ ಹತ್ರ ಎಲ್ಲೋ ಇದೆ ಅಂತ ಹೇಳ್ದಂಗಿತ್ತು. ದುರ್ಗಾ, ಅದೆಲ್ಲ ಬಿಡು, ನೀನ್ ಬೇಗ ಹೊರಡು. ನೀನು ಈ ಇಂಟರ್ವ್ಯೂನ ಅಟೆಂಡ್ ಮಾಡಲೇಬೇಕು, ನಿನಗೆ ಈ ಕೆಲಸ ಸಿಗ್ಲೇಬೇಕು. ಬಾ ಬೇಗ. ಹಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.